ಆತ್ಮೀಯರೇ ನಮಸ್ಕಾರ. ಕರ್ನಾಟಕ ರಾಜ್ಯ ಪಠ್ಯಕ್ರಮದ 3ನೇ ತರಗತಿ ಕ್ಲಾಸ್ 3 ಮತ್ತು ಪಠ್ಯಪುಸ್ತಕಗಳ ಆಧಾರದ ಮೇಲೆ ರೂಪಣಾತ್ಮಕ ಮೌಲ್ಯಮಾಪನ ಟು ಫಾರ್ಮೇಟಿವ್ ಅಸೆಸ್ಮೆಂಟ್ ಟು ಅಂದರೆ FA2ಗಾಗಿ ತಲಾ 20 ಅಂಕಗಳ 4 ವಿಷಯಗಳು ಅಂದರೆ ಕನ್ನಡ, ಇಂಗ್ಲೀಷು, ಪರಿಸರ, ಗಣಿತ ಈ ಎಲ್ಲ ವಿಷಯಗಳದ್ದು ಏನು 3ನೇ ತರಗತಿಯ ಒಂದು ರೂಪಣಾತ್ಮಕ ಮೌಲ್ಯಮಾಪನ FA2 ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳನ್ನು ನಾವೀಗ ವೀಕ್ಷಿಸಬಹುದಾಗಿದೆ. ಇದರಂತೆ ನಾವು ಯಶಸ್ವಿಯಾಗಿ ಪರೀಕ್ಷೆಯನ್ನು ನಡೆಸಬಹುದಾಗಿದೆ. ಬನ್ನಿ ಒಂದೊಂದಾಗಿ ನೋಡೋಣ. ಈಗ ಸವಿ ಕನ್ನಡ ಭಾಗ 1 ತಿಳಿದುಕೊಳ್ಳೋಣ. ಇದು 3ನೇ ತರಗತಿ FA2 ಪರೀಕ್ಷೆಗಾಗಿ ಒಂದು ಪೂರ್ವಭಾವಿ ಸಿದ್ಧತೆ ಎಂದು ಭಾವಿಸಬಹುದಾಗಿ. ಈಗ ಅಂಕಗಳು ಎಲ್ಲದಕ್ಕೂ ಸಹ 20 ಅಂಕಗಳಿರುತ್ತೆ ಮತ್ತು ಎಲ್ಲ ವಿಷಯಗಳಿಗೂ ಸಹ 45 ನಿಮಿಷಗಳಿರುತ್ತೆ. ಆಮೇಲೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ಸೂಚನೆ ಕೊಟ್ಟ ನಂತರ ಅದರ ಪಕ್ಕದಲ್ಲೇ ಮಾರ್ಕ್ಸ್ ಹಾಕಿರ್ತೀವಿ. ಅಂದರೆ ಮೊದಲನೇದು 4x1 ಅಂದರೆ 4 ಪ್ರಶ್ನೆಗೆ ಒಂದೊಂದು ಅಂಕ, 4 ಅಂದರೆ 4 ಅಂಕಗಳು ಈ ರೀತಿ ಇರುತ್ತೆ. ನಾನು ಇದನ್ನು ಮತ್ತೆ ಹೇಳಲ್ಲ. ಅದೇ ರೀತಿ ಎಲ್ಲ ವಿಷಯಗಳಿಗೂ ಇಲ್ಲಿ ಅನ್ವಯ ಆಗುತ್ತೆ, 4 ಸಬ್ಜೆಕ್ಟ್ಗಳಿಗೂ. ಈಗ ಪ್ರಶ್ನೆ ಮತ್ತು ಉತ್ತರವನ್ನು ನಾನು ಇಲ್ಲಿ ಕೆಲವು ಕಡೆ ಎಕ್ಸ್ಪ್ಲೈನ್ ಮಾಡೋ ಸಾಧ್ಯತೆ ಇದ್ದರೆ ಮಾಡ್ತೀನಿ, ಅಥವಾ ರೀಡಿಂಗ್ ಮಾಡ್ತಾ ಹೋಗ್ತೀನಿ. ಒಂದು ಒಳ್ಳೆ ಪ್ರೊನೌನ್ಸೇಷನ್ನು ಇದರಿಂದ ಒಂದು ಅಭ್ಯಾಸ ಆಗಬಹುದು ವಿದ್ಯಾರ್ಥಿಗಳಿಗೆ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ಪ್ರಾರಂಭ ಮಾಡೋಣ. ಈಗ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅಂದರೆ ಗಿಡ ಪದದ ಬಹುವಚನದ ರೂಪ ಗಿಡಗಳು, ಕರೆಕ್ಟ್. ಆಮೇಲೆ ಗೆಳೆಯ ಪದದ ಸಮಾನಾರ್ಥಕ ಪದ ಮಿತ್ರ, ಹೌದು ಸರಿ ಇದೆ. ಆನಂತರ ಪ್ರಾಣಿಗಳಿಗೆ ಆಶ್ರಯ ಕೊಡುವಂತಹ ಸ್ಥಳ ಕಾಡು. ದೊಡ್ಡ ಪದದ ವಿರುದ್ಧ ಪದ ಚಿಕ್ಕ. ಆನಂತರ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ನಾವು ಪರಿಸರವನ್ನು ಕಾಪಾಡಬೇಕು. ಉತ್ತರ ಸ್ವಚ್ಛವಾಗಿ ಶುದ್ಧವಾಗಿ. ಕಾಗೆಯ ಬಣ್ಣ ಕಪ್ಪು. ಗಿಡ ಮರಗಳು ನಮಗೆ ಶುದ್ಧ ಗಾಳಿ ಅಂದರೆ ಆಮ್ಲಜನಕವನ್ನು ನೀಡುತ್ತವೆ. ಹೊಂದಿಸಿ ಬರೆಯಿರಿ. ಇದು ನೇರ ಉತ್ತರ ಹೇಳ್ತಾ ಇದ್ದೇನೆ. 4ನೇದು ಮರ, ಅದಕ್ಕೆ ಆ ನೆರಳು, ಹಸುಗೆ ಈ ಹಾಲು, ಸೂರ್ಯ ಆ ಬೆಳಕು. ಆನಂತರ ಒಂದು ವಾಕ್ಯದಲ್ಲಿ ಉತ್ತರಿಸೋದು. ಮರಗಳಿಂದ ನಮಗೆ ಆಗೋ 2 ಉಪಯೋಗಗಳನ್ನು ತಿಳಿಸಿ ಅಂದಾಗ ಇಲ್ಲಿ ಉತ್ತರ ಏನಿದೆ? ಮರಗಳು ನಮಗೆ ಹಣ್ಣು, ನೆರಳು, ಶುದ್ಧ ಗಾಳಿ ಮತ್ತು ಮಳೆಯನ್ನು ತರಲು ಸಹಾಯ ಮಾಡುತ್ತವೆ. ಪರಿಸರವನ್ನು ಏಕೆ ಶುಚಿಯಾಗಿ ಇಟ್ಟುಕೊಳ್ಳಬೇಕು? ಅದಕ್ಕೆ ಉತ್ತರ ರೋಗಗಳು ಬರದಂತೆ ತಡೆಯಲು ಮತ್ತು ಆರೋಗ್ಯವಾಗಿರಲು ಪರಿಸರವನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಪಕ್ಷಿಗಳು ಗೂಡನ್ನು ಕಟ್ಟುತ್ತವೆ. ಏಕೆ ಕಟ್ಟುತ್ತವೆ? ಪಕ್ಷಿಗಳು ಮೊಟ್ಟೆ ಇಟ್ಟು ಮರಿಗಳನ್ನು ರಕ್ಷಿಸಲು ಗೂಡನ್ನು ಕಟ್ಟುತ್ತವೆ. ಸ್ವಂತ ವಾಕ್ಯದಲ್ಲಿ ಬರೀಬೇಕು. ಇವಾಗ ಆಟ ಅನ್ನೋ ಪದ ಬಳಸಿ ಸ್ವಂತ ವಾಕ್ಯದಲ್ಲಿ ಇಲ್ಲಿ ಬರೆದಿದ್ದಾರೆ ನೋಡಿ. ನಾನು ಸಂಜೆ ಗೆಳೆಯರೊಂದಿಗೆ ಮೈದಾನದಲ್ಲಿ ಆಟ ಆಡುತ್ತೇನೆ. ಅದೇ ರೀತಿ ಸಹಾಯ ಅನ್ನೋ ಪದ ಬಳಸಿ ಒಂದು ವಾಕ್ಯ ಯಾವುದೇ ರೀತಿ ಮಾಡ್ಬೋದು. ನೀವು ಬೇರೆ ಬೇರೆ ಹಲವಾರು ವಾಕ್ಯ ಮಾಡ್ಬೋದು. ಇಲ್ಲಿ ಒಂದು ಎಕ್ಸಾಂಪಲ್, ನಾವು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು. ಇದಾಯಿತು ನೋಡಿ ಕನ್ನಡ. ಈಗ ಇಂಗ್ಲೀಷ್ಗೆ ಬರೋಣ. ಇಂಗ್ಲೀಷ್ ರೀಡರ್ ಸಂತೂರ್ NCERT ಪಾರ್ಟ್ 1, ಮಾರ್ಕ್ಸ್ 20, ಟೈಮ್ 45 ಮಿನಿಟ್ಸ್. ಈಗ ಚೂಸ್ ದಿ ಕರೆಕ್ಟ್ ಆನ್ಸರ್. The plural form of toy is toys, ಬಹುವಚನ. Rhyming word for play is the day. Rhyming word ಪ್ರಾಸಪದ. Identify the naming word. noun ಏನಿದೆ? ಗಾರ್ಡನ್. ನೇಮಿಂಗ್ ವರ್ಡ್ ಇಲ್ಲಿ ಗಾರ್ಡನ್. ನಾಳೆ ದಿ ಆಪೋಸಿಟ್ ಆಫ್ ಫಾಸ್ಟ್ ಈಸ್ ಸ್ಲೋ, ವಿರುದ್ಧ ಪದ. ಅನಂತರ fill in the blanks with suitable words. A bird lives in a nest. The sun rises in the east. We see with our eyes. Match the following. ನೇರ ಆನ್ಸರ್: ಡಾಗ್, ಸಿ, ಪಪ್ಪಿ, ಕೌ, ಕಾಫು, ಕ್ಯಾಟ್, kitten. ಈಗ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 sentences. ವಾಟ್ ಡು ಯು ಲೈಕ್ ಟು ಡೂ ಆನ್ ಎ ಹಾಲಿಡೇ? ಅದಕ್ಕೆ ಆನ್ಸರ್: I like to play with my friends and read story books on a holiday. Name any 2 parts of a tree. The 2 parts of a tree are leaves and branches. Write 2 action words, verbs, jump and sing. ಈಗ 5ನೇ ಅಂತ rearrange jumbled letters to form meaningful words. ಈಗ BOKO ಅಂದರೆ ಬೊಕ್ಕು. ಈಗ SCOOHOL ಮಿಕ್ಸ್ ಆಗಿದೆ ವರ್ಡ್ ಲೆಟರ್ಸ್ಗಳು. ಅದನ್ನು ಸ್ಕೂಲ್ ಅಂತ ಕರೆಕ್ಟಾಗಿ ಮಾಡ್ಬೋದು. ಅಂದರೆ ಮ್ಯಾಥಮೆಟಿಕ್ಸ್. ಈಗ ಗಣಿತ ವಿಷಯದ ಬಗ್ಗೆ ನಾವೀಗ ನೋಡೋಣ. ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ಇಲ್ಲಿ ನೋಡ್ಬೋದಾಗಿದೆ. ಏನಿದೆ? ಹೌ ಮೆನಿ ಹಂಡ್ರೆಡ್ಸ್ ಆರ್ ದೇರ್ ಇನ್
345 1/345 ಎಷ್ಟು ನೂರುಗಳಿವೆ ಅಂತ ಅರ್ಥ. ಅಂದರೆ 345 ಅಂದರೆ 100 ಅನ್ನೋದು 3 ಬರುತ್ತೆ ಅದರಲ್ಲಿ ಅಂತ ಆಯಿತು. ದ ನಂಬರ್ ದಟ್ ಕಮ್ಸ್ ಇಮಿಡಿಯೇಟ್ಲಿ ಆಫ್ಟರ್ 199 ಈಸ್ ಯಾವುದು ಅಂತಂದರೆ ಅದರ ನಂತರ ಬರುವಂತಹ ಒಂದು ಸಂಖ್ಯೆ ಯಾವುದು ಅಂತಂದರೆ 200 ಬರುತ್ತೆ. ಆಮೇಲೆ 5 + 5 + 5 ಗೆಟ್ ಬಿ ರಿಟರ್ನ್ ಆ್ಯಸ್, ಅದನ್ನು ಆ ಥರ ಬರೀಬಹುದು. ಆದರೆ ಇಲ್ಲಿ ಉತ್ತರ 5 × 4 ಅಂತಲೂ ಬರೀಬೋದಾಗಿದೆ. 5 × 20 ಆಗುತ್ತೆ. ಆನಂತರ ಟ್ರಯಾಂಗಲ್ ಹ್ಯಾಸ್ ಡ್ಯಾಶ್ ಸೈಡ್ಸ್ 3 ಸೈಡ್ಸ್. ಆಮೇಲೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಬಿಟ್ಟ ಸ್ಥಳ 90 ಇದೆ ನೋಡಿ. 70 + 8 ಅಂದರೆ ಉತ್ತರ 78. ಆಮೇಲೆ ಸ್ಮಾಲೆಸ್ಟ್ ಟೂ ಡಿಜಿಟ್ ನಂಬರ್ ಈಸ್ ಅತ್ಯಂತ ಚಿಕ್ಕ 2 ಅಂಕೆ ಸಂಖ್ಯೆ ಅಂದಾಗ ಏನಿದೆ 10 ಇದೆ. ಅನಂತರ 6 × 3 ಉತ್ತರ 6 × 3 18. ಗುಣಾಕಾರ ಬಗ್ಗೆ ಕಲ್ತಿದ್ರೆ ಇದಕ್ಕೆ ಬರಿಬೋದು ಉತ್ತರನ. ಆಮೇಲೆ ಮ್ಯಾಚ್ ದಿ ಫಾಲೋಯಿಂಗ್ ಹೊಂದಿಸಿ ಬರೀಬೇಕಾಗಿದೆ. 100 + 50 + 4 ಮೈನಸ್ ಇನ್ ಬ್ರ್ಯಾಕೆಟಲ್ಲಿ ಅಂತ ಇದೆ 36. ಇಲ್ಲಿ ಏನಿದೆ ಉತ್ತರ ಅಂತ ನೋಡೋಣ. ಅಲ್ಲಿ 3 ಆಯ್ಕೆಗಳಿದ್ದಾವೆ. ಆನಂತರ ಅಲ್ಲಿ ಅದಾಯಿತು. ಎರಡನೇದು ಡಬಲ್ ಆಫ್ 10/10 ಅಂದಾಗ ಅದಕ್ಕೆ ಬಿ 154. ಮ್ಯಾಚ್ ದಿ ಫಾಲೋಯಿಂಗ್ ಇರೋದರಿಂದ ಅದು ಹೊಂದಾಣಿಕೆ ನೋಡ್ಕೋಬೇಕು ನಾವು ಅಷ್ಟೇ. ರೀತಿಯಾಗಿ 100 + 50 + 4 ಅಂದರೆ ಡಬಲ್ ಆಫ್ 10/10 ಎರಡರಷ್ಟು 9 × 4 ಅಂದರೆ 9 × 36. ಈ ರೀತಿಯಾಗಿ ಉತ್ತರ ಕಂಡ್ಕೋಬೇಕು ನಾವು ಮ್ಯಾಚಿಂಗ್ ಮಾಡಿಕೊಂಡು. ಆಮೇಲೆ ಸಾಲ್ವ್ ದಿ ಫಾಲೋಯಿಂಗ್ ಕೆಳಗಿನವುಗಳನ್ನು ಬಿಡಿಸಿ. 3 × 2 6 ಮಾರ್ಕ್ಸ್ ಅಂಕಗಳು. ಅದು ಆಡ್ ಕೂಡಿಸಿರಿ. 245 × 132 ಇದು ಸೊಲ್ಯೂಷನ್ನು ಉತ್ತರ. ಆಮೇಲೆ 245 + 132 ಕೂಡಿದರೆ ನೋಡಿ 377 ಕರೆಕ್ಟ್ ಇದೆ. ಆಮೇಲೆ ಸಬ್ಟ್ರಾಕ್ಟ್ ಕಳೆಯಿರಿ ಅಂದರೆ 86ರಲ್ಲಿ 34 ಕಳೆದಿದ್ದಾರೆ 52 ಉತ್ತರ ಬಂದಿದೆ. ಆಮೇಲೆ ಕಂಪ್ಲೀಟ್ ದಿ ಪ್ಯಾಟರ್ನ್ ಸಂಖ್ಯೆ ವಿನ್ಯಾಸನ ಪೂರ್ಣಗೊಳಿಸಿ. 10 20 30 ಆಮೇಲೆ ಮುಂದಕ್ಕೆ 40 50 ಕರೆಕ್ಟ್. ಆಮೇಲೆ ವರ್ಡ್ ಪ್ರಾಬ್ಲಮ್ಮು ಓಕೆ ರೂಪದ ಸಮಸ್ಯೆ. ರವಿ ಹ್ಯಾಸ್ 25 ಪೆನ್ಸಿಲ್, ಹಿಸ್ ಸಿಸ್ಟರ್ ಗಿವ್ಸ್ ಹಿಮ್ 18 more ಪೆನ್ಸಿಲ್. ಹೌ ಮೆನಿ ಪೆನ್ಸಿಲ್ಸ್ ಡಸ್ ರವಿ ಹ್ಯಾವ್ ಇನ್ ಟೋಟಲ್? ಅದಕ್ಕೆ ಆನ್ಸರು ಇಲ್ಲಿದೆ ನೋಡಿ. ಉತ್ತರ ಟೋಟಲ್ 43 ಪೆನ್ಸಿಲ್ಗಳು. ಈಗ ಆಯಿತು, ಗಣಿತ ಮುಗೀತು. ಪರಿಸರ ವಿಜ್ಞಾನ ಅಥವಾ ಪರಿಸರ ಅಧ್ಯಯನ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಬಿಲ್ಲಿಂಗ್ ವೆಲ್ ಮಾರ್ಕ್ಸ್ 20 ಅದು ಸೇಮ್ ಇದೆ. ಚೂಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಡೊಮೆಸ್ಟಿಕ್ ಅನಿಮಲ್? ಹಸು ಸಾಕು ಪ್ರಾಣಿ. ವಿ ಗೆಟ್ ವಾಟರ್ ಫ್ರಮ್ ರೈನ್ ಮಳೆಯಿಂದ ನಮಗೆ ನೀರು ಅನುಕೂಲ ಆಗುತ್ತೆ. ಎ ಸ್ಮಾಲ್ ಫ್ಯಾಮಿಲಿ ಈಸ್ ಆಲ್ಸೋ ಕಾಲ್ಡ್ ಏನಂತ ಕರೀತಾರೆ, ಹೀಗೂ ಕರೀತಾರೆ, ವಿಭಕ್ತ ಕುಟುಂಬ. ಲೀವ್ಸ್ ಆರ್ ಜನರಲಿ ಗ್ರೀನ್ ಡ್ಯೂ ಟು ಆನ್ಸರ್ ಕ್ಲೋರೋಫಿಲ್, ಪತ್ರ ಹರಿತು ಅಂತಾರೆ. ಹೀಗೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಎ ಡ್ಯಾಶ್ ಫ್ಯಾಮಿಲಿ ಇನ್ಕ್ಲೂಡ್ಸ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂಕಲ್ಸ್ ಆ್ಯಂಡ್ ಕೌಸಿನ್ಸ್. ಅದಕ್ಕೆ ಆನ್ಸರ್ ಜಾಯಿಂಟ್ ಫ್ಯಾಮಿಲಿ. ಫಿಶ್ ಲಿವ್ ಇನ್ ವಾಟರ್. ವಿ ಶುಡ್ ಡ್ರಿಂಕ್ ಕ್ಲೀನ್ ಬಾಯ್ಲ್ಡ್, ಶುದ್ಧವಾದ ಆರಿಸಿದ ನೀರು ಕುಡಿತೀವಿ. ಮ್ಯಾಚ್ ದಿ ಫಾಲೋಯಿಂಗು ನೋಡಿ ಈ ರೀತಿಯಾಗಿದೆ. ಇದಕ್ಕೆ ನೇರವಾಗಿ ಇಲ್ಲಿ ಉತ್ತರವನ್ನು ನಾವು ಕಂಡ್ಕೋಬಹುದಾಗಿದೆ. ಅಲ್ಲಿ ಕೊಟ್ಟಿದ್ದೀರಿ ನೋಡಿ. ಆನಂತರ 4ನೇ ಹಂತದಲ್ಲಿ ಆನ್ಸರ್ ಇನ್ 1 or 2 sentences. ಈಗ ನೇಮ್ ಎನಿ 2 source ಆಫ್ ವಾಟರ್. ರೈನ್, ವೆಲ್ ಆಯಿತು. ವಾಟ್ ಈಸ್ ದಿ ಮೈನ್ಸ್ ಫಂಕ್ಷನ್ ಆಫ್ ರೂಟ್ಸ್ ಇನ್ ಎ ಪ್ಲಾಂಟ್? ಏನಂದರೆ ರೂಟ್ಸ್ ಅಬ್ಸರ್ವ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದಿ ಸಾಯಿಲ್ ಆ್ಯಂಡ್ ಹೋಲ್ಡ್ ದಿ ಪ್ಲಾಂಟ್ ಫ್ಯಾಮಿಲಿ. ನೇಮ್ ಎನಿ 2 ಅನಿಮಲ್ಸ್ ದಟ್ ಲಿವ್ ಇನ್ ವಾಟರ್. ನೀರಿನಲ್ಲಿ ವಾಸಿಸುವಂಥ ಯಾವುದಾದ್ರೂ 2 ಪ್ರಾಣಿಗಳನ್ನು ಹೆಸರಿಸಿ ಅಂದಾಗ ಫಿಶ್ ಆ್ಯಂಡ್ ಫ್ರಾಗ್. ಶಾರ್ಟ್ ಆನ್ಸರ್ ಕ್ವಶನ್, ಸಂಕ್ಷಿಪ್ತ ಉತ್ತರದ ಪ್ರಶ್ನೆಗಳು. ರೈಟ್ ಎನಿ 2 ಗುಡ್ ಹ್ಯಾಬಿಟ್ಸ್ ಟು ಸೇವ್ ವಾಟರ್ ಅಟ್ ಹೋಮ್. ಈಗ ಆನ್ಸರ್ಸ್: ಕ್ಲೋಸ್ ದಿ ಟ್ಯಾಪ್ ವೈಲ್ ಬ್ರಷಿಂಗ್ ಟೀತ್, ಫಿಕ್ಸ್ ಲೀಕಿಂಗ್ ಟ್ಯಾಪ್ಸ್ ಆ್ಯಂಡ್ ರಿಯೂಸ್, ಲೆಫ್ಟ್ ಓವರ್ ದಿ ವಾಟರ್ ಫಾರ್ ಪ್ಲ್ಯಾಂಟ್ಸ್. ಆಯಿತು.
ಇದಾಯಿತು. ಈಗ ಪರಿಸರ ಎಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ. ಇದು ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ, ಮತ್ತು ನೀವು ಸಬ್ಸ್ಕ್ರೈಬ್ ಆದರೆ ನಮ್ಮ ವಿಡಿಯೋಗಳೆಲ್ಲ ನಿಮ್ಮ ಫೋನಲ್ಲಿ ಕಾಣಿಸ್ಕೊಳ್ತವೆ. 1ರಿಂದ 10ನೇ ತರಗತಿಯವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳನ್ನು ನಾವು ಕಳಿಸ್ತಾ ಇರ್ತೀವಿ. ನೋಟ್ಸು ಮತ್ತು ಪಾಠಗಳ ಎಕ್ಸ್ಪ್ಲೇನು ಸಹ ಬರ್ತವೆ. ಇನ್ನು ಅನೇಕ ಉಪಯುಕ್ತ ವಿಡಿಯೋಗಳು ಬರ್ತಾ ಇರ್ತವೆ. ಹಾಗಾಗಿ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮತ್ತೆ ಸಿಗೋಣ ಆತ್ಮೀಯರೇ. ನಮಸ್ಕಾರ.